ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ವಿಲೇಜ್ ಅಕೌಂಟ್ಗೆ ಏನಿದೆ ನಾನು ಜಸ್ಟ್ 40 ಡೇಸ್ ಮೇಲಷ್ಟೇ ಇರೋದು. ಸೊ ಎಲ್ಲರೂ ಪ್ರಿಪ್ರೇಷನ್ನ ಬೇಗ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಒಂದು ಬುಕ್ ಬಂದ್ಬಿಟ್ಟು ನೋಡ್ತಿದ್ದೀರಾ, ಈ ಬುಕ್ ಓಕೆನಾ. ಈ ಬುಕ್ಕನ್ನು ನಾನು ಅರ್ಧನೂ ಓದೋಕ್ಕಾಗಿಲ್ಲ. ಇನ್ನು ನೀವು ಸ್ವಲ್ಪ ಬೇಗ ಓದ್ಕೊಳ್ಳಿ, ಎಲ್ಲ ಕೂಡ ಗಮನ ಕೊಟ್ಬಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ಇರೋದೇ 573 ಪೋಸ್ಟ್ ಏನೋ ಇದೆ. ಆಲ್ರೆಡಿ 2.5 ಲಕ್ಷಕ್ಕಿಂತ ಜಾಸ್ತಿ ಜನ ಅಪ್ಲೈ ಮಾಡಿದ್ದಾರೆ. ಸೊ ಒಂದು ಪೋಸ್ಟ್ಗೆ ಆಲ್ಮೋಸ್ಟ್ 400 ಜನ ಏನೋ ಕಾಂಪಿಟೇಷನ್ ಕೊಡೋರಿದ್ದಾರೆ. 400 ಜನ ಅಂತ ಯಾರೋ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅದರಲ್ಲಿ ಫಸ್ಟ್ ಟೈಮು ಅಪ್ಲಿಕೇಶನ್ ಹಾಕಿ ನೋಡೋಣ ಅಂತಲೂ ಇರ್ತಾರೆ, ಓದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ಇರೋರು ಇರ್ತಾರೆ. ಸೊ ಯಾವುದಕ್ಕೂ ವರಿ ಮಾಡ್ಕೊಬೇಡಿ. ಬುಕ್ಕನ್ನ ಚೆನ್ನಾಗಿ ಓದ್ಕೊಂಡಿರೋರು, 1 ವರ್ಷದಿಂದ ಪ್ರಿಪ್ರೇಷನ್ ಆಗಿರೋರು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಒಂದು ಬುಕ್ಕು ಇದೇನೆ. ಇದು ನಾನು ಓದ್ತಿದ್ದೀನಿ, ಬಟ್ ಏನಾಗ್ತಿದೆ ಅಂದರೆ ಓದೋದನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳಕ್ಕಾಗ್ತಿಲ್ಲ, ಮೆದ್ಲಲ್ಲಿ ಇಟ್ಕೊಳಕ್ಕಾಗ್ತಿಲ್ಲ ಓದೋದನ್ನ. ಸೊ ಯಾವ ಥರ ಮೆದ್ಲಲ್ಲಿ ಇಟ್ಕೊಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಹೇಳೋದು ಇಷ್ಟೇ, ವಿಲೇಜ್ ಅಕೌಂಟ್ಗೆ ಎಲ್ಲರೂ ಕೂಡ, ವಿಲೇಜ್ ಅಕೌಂಟ್ ಅಂದರೆ ನೀವು ಹೇಳ್ತಿರ್ಬೋದು ಗ್ರಾಮ ಆಡಳಿತ ಅಧಿಕಾರಿ ಅಂತ ಐತೆ, ಅದು ಕೇಳೋದಕ್ಕೆ ಎಷ್ಟು ಚಂದ. ಇನ್ನು ನಾವು ಎಕ್ಸಾಮ್ ಬರೆದ್ಬಿಟ್ಟು ಪಾಸ್ ಆಗಿಬಿಟ್ಟು ಆ ಹುದ್ದೆಗೆ ನಾವು ಹೋಗ್ತಿದ್ದೀವಿ ಅಂದರೆ ಭಾಳ ಪ್ರೌಡ್ ಫೀಲ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಖುಷಿ ಪಡ್ತಾರೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ಯೋಚನೆ ಮಾಡಿ ಸಕ್ಸಸ್ ಸಾಧಿಸಿದ್ರೇ ಅದರಲ್ಲೊಂದು ಫಲ ಸಿಗೋವಂಥದ್ದು. ಫಸ್ಟೇ ನಾವು ಥಿಂಕ್ ಮಾಡೋದು ಬೇಡ. ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು ಪೇಪರ್ 1 ಪೇಪರ್ 2 ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡಿದರೆ ತಾನೇ ಬರುತ್ತೆ ಅದು ಎಕ್ಸಾಮ್ ರಿಸಲ್ಟು. ಸೊ ಎಲ್ಲರೂ ಕೂಡ ಓದ್ಬಿಟ್ಟು ಚೆನ್ನಾಗಿ ಸ್ಕೋರ್ ಮಾಡಿಬಿಟ್ಟು ನಿಮ್ಮ ಒಂದು ಪಕ್ಕದೂರಲ್ಲೇ ವಿಲೇಜ್ ಅಕೌಂಟ್ ಆಗಿಬಿಟ್ಟು ಕೆಲಸನ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿರೋ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.